ಆಯ್ತು ಸಂಬಲೆ ನೋಡ್ರಿ ಎಷ್ಟು ಓವರ್ ಆಕ್ಟಿಂಗ್ ಮಾಡಕಂತಾಳ. ಅಣ್ಣನ್ಯಾಗ ನಮ್ಮ ಸಿಸ್ಟರ್ ರೆಡಿ ಮಾಡಾಕ್ತಾರ. ಇವರಿಬ್ಬರು ಕಾಸ್ಟ್ಯೂಮ್. ಅಮೂಲ್ಯನ್ ಫ್ರೆಂಡ್ ದಾದಾ ಬಂದೈತ್ ನೋಡ್ರಿ. ಬಂದಗಟ್ಲೆ ಸೀದಾ ಊಟಕ್ಕೆ ಬಂದಾಳ ಗೈಸ್. ಜ್ಯೋತಿ ನಾಯಕ ಜ್ಯೋತಿ ಫ್ಯಾನ್ ಬಂದಾಳ. ಇಲ್ಲ ಹೋಗ್ಬೇಕು ಹುಡುಗಿ. ಬರ್ತಿದ್ದಿ ಜ್ಯೋತಿ ಬಂದ್ಗಟ್ಟೆ ನನಗ ಶಾಕ್ ಆತಂತ. ಪಾಪ ಗೈಸ್ ಸಾವಿತ್ರ ಅವಾಗಿಂದ ಕರಿತಾಳ. ನಾವು ನಮ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನನ್ಯ ಎದಕ್ಕಪ್ಪ ಈ ಗೆಟಪ್ನಾಗ ಅದು ನಿಂತಿದ್ದಾಳ ಅಂದ್ರೆ ಡ್ಯಾನ್ಸ್ ಇದಾವಂತ ನೀನು ಹೇಳಿದ್ನಲ್ಲ ಗೈಸ್ ನಿಮ್ಗೆ. ಇವಾಗೇನೋ ಮಾರ್ನಿಂಗ್ ಏನೋ ಜೀನ್ಸ್ ಹಾಕೊಂಡು ಹೋಗೋಣಂತ. ಈಗ ಇದು ಏನಿಲ್ಲಾಂದ್ರೆ ಒಂದು ಮಧ್ಯಾಹ್ನ ಬರ್ಬೋದಲ್ಲ ನಾನು ಡ್ಯಾನ್ಸ್ನಿಂದ. ಇದು ಡ್ಯಾನ್ಸಿಗೆ ಈ ಥರ ಏನೋ ಡೋಲ್ ಥರ ಮಾಡ್ಕೋಬೇಕಂತ ಗೈಸ್. ಅದನ್ನು ಮಾಡ್ಕೊಂಡಿದ್ದಾಳ. ಅದೇನು ಕವರ್ನಾಗ ಅವ್ರ ಫ್ರೆಂಡಿನ ಡ್ರೆಸ್ ಬೇರೆ ಇಟ್ಕೊಂಡಿದ್ದಾಳ. ಚಂದ ಮಾಡು ಡ್ಯಾನ್ಸ್. ಏನು ಚಲೋ ಕಾಣಕಂತೀನಿ ಡ್ರೆಸ್ ತರಿ ಗೈಸ್. ಇದನ್ನು ಪ್ಯಾಂಟನ್ನ ಎಲ್ಲ ತೊಗೊಂಡಿದ್ದೆಲ್ಲ ವಿಶಾಲ್ ಮಾರ್ಟ್ ಒಳಗೆ ತೊಗೊಂಡಿದ್ದೆ. ಇವಾಗ ಸರಿಯಾಗಲ್ಲೈತಿ. ಅಮೂಲ್ಯನ್ ಟಾಪ್ ಹಾಕೊಂಡ್ಬಿಟ್ಟಿದ್ವಿ. ಈಗ ಸಿಟ್ಟಿಗೆ ಬಿಟ್ಟಾಡ ಅಮೂಲ್ಯಂದ. ಅದು ಇನ್ನೊಂದು ಇತ್ತಲ್ಲ ಅದು ನಿಂದು. ಓಕೆ ಹೋಗ್ಬಾ, ಟೈಮ್ ಆಗೈತಿ. ಅಮೂಲ್ಯ ನಮ್ಮ ಜೊತೆಗೆ ಬರ್ತಾಳ ಗೈಸ್. ಈಕೆ ಇವಾಗ ಅಡ್ವಾನ್ಸ್ ಹೊಂಟಾಳ. ಚಿಕ್ಕಮ್ಮನವ್ರೆಲ್ಲರೂ ಬರ್ತಾರ. ಪುತ್ರಮ್ಮ ಬರ್ತಾಳ. ಖುಷಿಯೇನ? ಊಟಕ್ಕೆ ಏನು ಮಾಡಿದೀನಿ ಅಂದರೆ ಅವಲಕ್ಕಿ ಮಾಡಿದೀನಿ ನೋಡ್ರಿ ಗೈಸ್. ಇವತ್ತು ಅಲ್ಲೇ ಹೋಗ್ತೀವಲ್ಲ, ಸೊ ಅದಕ್ಕೋಸ್ಕರ ಟಿಫನ್ ಮಾಡಿಟ್ಟಿದ್ದೀವಿ. ಎದಕ್ಕೀಗ ದುಡ್ಡು ಅವೆಲ್ಲ ಫಸ್ಟಿಗೆ ಮಾಡ್ಕೋಬೇಕು, ಗೊತ್ತಾಗಲ್ಲ. ಹಾಂ ಹೋಗತ್ನಾಗ ನೆನಪು ಗೈಸ್. ಹಾಂ ಬಾಯ್ ಬಾಯ್. ನೋಡ್ರಿ ಅದ್ಯಾವ್ದು ಬಂಗಾರಿ ಮನೆಗೆಲ್ಲ ಹಾಸಂಗೇನಿದೆ ನಮ್ಮ ತೋಟದ್ದೇ ಗೈಸ್. ಅವ್ರ ಅಪ್ಪಾಜಿ ಹಿಂಗೆ ಮಾಡಿಟ್ಟಿದ್ದಾರೆ ನೋಡ್ರಿ. ಭಾರಿ ಟೆಕ್ನಿಕ್ ಮಾಡ್ಯ ನೋಡವ. ಹಾಂ ಅವ್ರ ಅಪ್ಪಾಜಿ ಮಾಡ್ಯಾನ. ಬಾಯ್ ಬಾಯ್. ಅಮೂಲ್ಯರ್ ಡ್ಯಾನ್ಸ್ ಬ್ಯಾಗ್ ರೆಡಿ ಆಗಿದೆ. ಇದ್ರಾಗೆಲ್ಲ ಪ್ಯಾಕಪ್ ಮಾಡಿ ಇಟ್ಕೊಂಡಿದ್ದೀವಿ. ಅಮೂಲ್ ಇಲ್ಲೇ ಪೇರೆಂಟ್ಸ್ ಜೊತೆಗೆ ರೆಡಿಯಾಗಿ ಹೋಗ್ಬೇಕಂತ ನೀನು. ಈಗ ನೋಡ್ರಿ ಅವ್ರ ಚಿಕ್ಕಮ್ಮಣ್ಣ ರೀಸೆಂಟಾಗಿ ಬಂದಾಗ ಟಾಪ್ ಬಿಟ್ಟೋಗ್ಯಾಳ. ಈಕಿ ಅವಾಗಲೇ ಈಕಿ ಹಾಕೊಂಡ್ಬಿಟ್ಟ ನೋಡ್ರಿ. ಆಯ್ತು ಇನ್ಮೇಲೆ ಜೊತೆ ಡ್ರೆಸ್ ಎಷ್ಟು ಚಂದ ಕಾಣಕಂತೈತಿ ನೋಡ್ರಿ. ಆಕಿ ಜ್ಯೋತಿ ಸೈಜ್ ಅದ. ಜ್ಯೋತಿ ಸಾವು ಸೈಜ್ ಆಯ್ತು ಬಿಡಿ. ಇನ್ನೇನು ಮತ್ತೆ ಆಯ್ತು. ಓಕೆ ಗೈಸ್, ಇವತ್ತು ಅಮೂಲ್ಯ ನಮ್ಮ ಜೊತೆಗೆ ಬರ್ತಾಳಂತ್ರಿ ರೆಡಿಯಾಗಿ. ಹಾಗೆ ವಿಡಿಯೋನ ನೋಡ್ತಾ ಇರಿ. ಅವ್ರ ಸ್ಕೂಲ್ ತೋರಿಸ್ತೀನಿ. ಕಂಟಿನ್ಯೂ ಮಾಡ್ತೀವಿ. ನೋಡ್ರಿ ಅನನ್ಯ ಆಲ್ರೆಡಿ ಹೋಗ್ಬಿಟ್ಟಿದ್ಲು. ಆಮೇಲೆ ನಾವು ಒಂದು ಆಟೋಕ್ಕೆ ಹೇಳಿದ್ವಿ, ಅವರು ಬಂದಿದ್ರು. ಮತ್ತು ನಮ್ಮ ರಿಲೇಷನ್ ಆಂಟಿ ಮತ್ತು ನಮ್ಮ ಅಕ್ಕ ಎಲ್ಲರೂ ಸೇರಿ ಅಮೂಲ್ಯರ ಸ್ಕೂಲಿಗೆ ಹೊರಟಿದ್ವಿ ನೋಡಿ. ಅಮೂಲ್ಯ ನೋಡ್ರಿ ಎಷ್ಟು ಓವರ್ ಆಕ್ಟಿಂಗ್ ಮಾಡಕಂತಾಳ. ಈಗ ನಾನೇ ಮೇಕಪ್ ಮಾಡಿ ನೋಡ್ರಿ. ಈಗಿಗೆ ಜಾತ್ರೆ ಮೇಕಪ್ ನಾನೇ ಮಾಡಿದ್ದೆ. ಅಮೂಲ್ಯಾಗ ನಾನು ರೆಡಿ ಮಾಡಕಂತಿದ್ದೆ. ನಮ್ಮ ಅನನ್ಯಾಗ ನಮ್ಮ ಸಿಸ್ಟರ್ ಒಬ್ಬರು ರೆಡಿ ಮಾಡಕಂತಿದ್ರು. ಅಮೂಲ್ಯಾಗ ಏನು ಮಾಡಿದ್ರೆ ಸಮಾಧಾನ ಇಲ್ಲ ನೋಡ್ರಿ. ಸ್ವಲ್ಪ ಫ್ಲವರ್ ಇಡೋದಿತ್ತು. ಅಷ್ಟೊತ್ತಿಗೆ ಮುಖ ಹಿಂಗೆ ಮಾಡ್ಕೊಳಕಂತಿದ್ಲು. ನಾನು ಸಾರಿ ಹಾಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಗೈಸ್. ನಾನು ಬೇರೆ ಪ್ಲ್ಯಾನಿಂಗ್ನಾಗ ಇದನ್ನೇ ಸಾರಿ ಅಂತ ಅಂದ್ಕೊಂಡಿದ್ದೆ. ಮತ್ತು ಇನ್ನೊಂದು ಡ್ರೆಸ್ ಇತ್ತು ಅದು ಅಂದ್ಕೊಂಡಿದ್ದೆ. ಬಟ್ ಪ್ರೆಗ್ನೆಂಟ್ ಇರೋದಕ್ಕೆ ಯಾವುದೂ ಕಂಫರ್ಟಬಲ್ ಆಗಲಿಲ್ಲ. ಆಮೇಲೆ ಬ್ಲೌಸ್ ಬೇರೆ ಆಗಲಿಲ್ಲ. ಯಾಕೆ ಬೇಕು ಬಿಡು ಸುಮ್ಮನೆ ಅಂತೇಳಿ ಮತ್ತು ನನ್ನ ನಾರ್ಮಲ್ ವೇರಿಂಗ್ ಡ್ರೆಸ್ ಇರುತ್ತಲ್ಲ ಗೈಸ್, ಅದ್ರಾಗ ಒಂದು ಹೊಸ ಡ್ರೆಸ್ ಇತ್ತು. ಆಲ್ರೆಡಿ ನಿಮಗೆ ನನ್ನ ಡ್ರೆಸ್ ಬ್ಲಾಗ್ನಾಗ ತೋರಿಸಿದ್ನಲ್ಲ, ಅದೇ ಡ್ರೆಸ್ನ ಹಾಕ್ಕೊಂಡು ಹೋಗಿದ್ದೆ ನೋಡಿರಿ. ಅಮೂಲ್ಯಾಗ ಹಂಗೆ ರೆಡಿ ಮಾಡಕಂತಿದ್ದೆ. ನಮ್ಮ ತೋಟದ್ದೇ ನೋಡಿ ಗೈಸ್ ಅದು ಫ್ಲವರು.
ಅಮೂಲ್ಯನ್ ಡ್ರೆಸ್ ಎಷ್ಟು ರುಪೀಸ್ ಅಂತಂದ್ರೆ ಗೈಸ್ ಹಾಕಿದ್ದು ಎಷ್ಟು 580 ರುಪೀಸನ್ನು 620 ರುಪೀಸ್ ಇರಬೇಕು. ಮೀಡಿಯಮ್ ರೇಟ್ ಒಳಗೆ ಮಸ್ತ್ ಐತಿ ಗೈಸ್. ಅದು ಕ್ಲಾತ್ ಅಂತ ಮಸ್ತ್ ಐತಿ. ಲೆಹೆಂಗಾ ಅಂತ ಮಸ್ತ್ ಬಂದೈತೆ ನೋಡ್ರಿ. ನಿಮ್ಗೇನಾದರೂ ಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡಿರಿ ಗೈಸ್. ನೋಡ್ರಿ ಅನನ್ಯಾಗ ನಮ್ಮ ಸಿಸ್ಟರ್ ರೆಡಿ ಮಾಡಾಕ್ತಾರ. ಲಿಫ್ಟಿ ಕೈ ನೋಡ್ಲಿ. ತೋರಿಸ್ಬೋದ ಅಮೂಲ್ಯಾಗ ಹಂಗೆ ಒಂದು ಸ್ಟೆಪ್ ಮಾಡಿ ತೋರ್ಸವ ಹೆಂಗೆ ಮಾಡ್ತಿ ಡ್ರೆಸ್ ಈ ಕಾಸ್ಟ್ಯೂಮ್ನಾಗ ಅಂತ ಹೇಳಿದ್ರೆ ಸೋಗ್ ಮಾಡಕ್ಕಂತಿದ್ಲು ನೋಡ್ರಿ. ಡ್ಯಾನ್ಸ್ ಮಾಡೋಕ್ಕಿಂತ ಜಾಸ್ತಿ ಸೋಗೆ ಮಾಡಕ್ಕಂತಿದ್ಲು ಗೈಸ್. ನೋಡ್ರಿ ಇವರಿಬ್ಬರು ಕಾಸ್ಟ್ಯೂಮ್ ಇನ್ನ ಇಷ್ಟೊತ್ತಿಗೆ ರೆಡಿ ಆಗ್ಯಾರ ಗೈಸ್. ಇನ್ನ ಮಧ್ಯಾಹ್ನ ಮಧ್ಯಾಹ್ನ ಮೇಲೆ ಡ್ಯಾನ್ಸ್ ಇರೋದು. ನಮ್ಮ ಅಕ್ಕ ಹೋಗಿದ್ದು ಫೋಟೋಶೂಟ್ ಮಾಡಕತ್ತಾರ ಅವ್ರದ್ದು. ಚಂದಾಗಿರ್ತಿ ಅನ್ನೇ ನಿನ್ ಸೊಂಡದ ಪಟ್ಟಿ ಮಿಸ್ಸಿಂಗ್ ಅನ್ಸತ್ತೈತಿ. ಹೋಗ ಅದ್ರೊಳಗೆ ಮೇಕಪ್ ಓವರ್ ಆಗೈತಿ ನಮ್ಮಲ್ಲಿಂದ. ಬನ್ನಿ ಗೈಸ್ ಅಮೂಲ್ಯರ ಕ್ಲಾಸ್ ತೋರಿಸ್ತೀನಿ. ನನ್ನ ಫ್ರೆಂಡ್ ನೋಡ್ರಿ ಫೋಟೋ ತೆಗಿಸ್ಕೊಳಕಂತಾಳ. ಅಮೂಲ್ಯನ್ ಫ್ರೆಂಡ್. ಯಾರು ರೆಡಿ ಮಾಡ್ಯಾರ ನಿನ್ನ? ನಿಮ್ಮ ಮಮ್ಮಿ ಎಲ್ಲಿದಾರ ನೋಡ್ರಿ. ಆಲ್ರೆಡಿ ಸ್ಟೇಜ್ ಎಲ್ಲ ರೆಡಿ ಆಗಿತ್ತು. 10th ಕ್ಲಾಸ್ ಹುಡುಗರಿಗೆ ಸೆಂಡ್ ಆಫ್ ಮಾಡಾಕಂತಿದ್ರು. ಪ್ರೋಗ್ರಾಮ್ ನಡೆಯಾಕಂತಿದ್ದು. ನಾವು ಹಂಗೆ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನಾವು ಯಾವಾಗ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತಪ್ಪ ಅಂತ ಕಾಯಕಂತಿದ್ವಿ. ಫೈನಲಿ ಸ್ಟಾರ್ಟ್ ಆಯಿತು. ನಮ್ಮ ದೊಡ್ಡಮ್ಮ ಪಾಪ ಗೈಸ್ ಅಲ್ಲಿಂದ ಅಮೂಲ್ಯಗೆ ಪ್ರಾಮಿಸ್ ಮಾಡಿದ್ದಕ್ಕೆ ಊರಿಂದ ಬಂದಿದ್ರು ನೋಡ್ರಿ, ನವಲಗುಂದದಿಂದ. ನಮ್ಮ ಜಾನೂ ಬಂದಿದ್ಲು. ಏಯ್ ದಾದಾ ಬಂದಿತ್ತು ನೋಡ್ರಿ. ಕೃಷಿ ಮಮ್ಮಿ ಇಲ್ಲದಾಳ. ರೇಷ್ಮಾ ಕೃಷಿ ಏಯ್ ಮಮ್ಮಿ ಇಲ್ಲದಾಳ. ರೇಷ್ಮಾ ಬರೋಕ್ಕಾಗಿಲ್ಲ ಗೈಸ್. ಅವಳು ಸ್ವಲ್ಪ ಜರ್ನಿ ಮಾಡಿದ್ರಿಂದ ಸಾಕಾಗಿತ್ತಂತ. ಸೊ ಕೃಷ್ವಿನ ನಮ್ಮ ಮಮ್ಮಿ ಮತ್ತು ಸಾವಿತ್ರಿನ ಅವ್ರ ಜೊತೆ ಕಳಿಸ್ಕೊಟ್ಟಿದ್ಲು ಊಟಕ್ಕೆ. ನೋಡ್ರಿ ಹುಗ್ಗಿ ಮತ್ತು ಬಗರ್ ರೈಸು ಆಲೂಗಡ್ಡೆ ಪಲ್ಯ ಮಾಡಿದ್ರು. ತಿಂಡಿ ಪೂರ್ತಿ ಸಾವಿತ್ರಿ ಬಂದ ಓಡ್ರಿ. ಬಂದಗಟ್ಲೆ ಸೀದಾ ಊಟಕ್ಕೆ ಬಂದಾಳ ಗೈಸ್. ಜ್ಯೋತಿ ನಾಯಕ್ ಅದ ನೋಡ್ರಿ. ಕೃಷು ನಮ್ಮ ಮಮ್ಮಿ ದೊಡ್ಡಮ್ಮ. ಅವ್ರ ಅಪ್ಪಾಜಿ ಬೇಕಂತ ಇಲ್ಲಿ ನೋಡ್ರಿ. ನನ್ನ ಜ್ಯೋತಿ ಫ್ಯಾನ್ ಬಂದಾಳ. ಇಲ್ಲ ಹೋಗ್ಬೇಕು ನೋಡಿ. ಹಾಯ್. ಫಂಕ್ಷನಲ್ಲಿ ಕೂಡ ರೀಲ್ಸ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ ಅಂತೇಳಿ ಎಲ್ಲರೂ ನೋಡಕತ್ತಿದ್ರು ಗೈಸ್. ನಮ್ಮ ಜೊತೆ ಯಾವುದೋ ಪಾಪು ಮಕ್ಕಳು ಸೇರಿ ಫೋಟೋ ತೆಗೆಸ್ಕೊಳಕಂತಿದ್ರು ನೋಡ್ರಿ. ನೋಡ್ರಿ ಇದು ಎಷ್ಟು ಮುದ್ದಾಗಿ ಮಾಡಕಂತೈತಿ. ಒಂದು ಪಾಪ ಫುಲ್ ಎನರ್ಜೆಟಿಕ್ ಆಗಿ ಮಾಡಕಂತಿತ್ತು. ಅದ್ರ ಜೊತೆಗೆ ನಮ್ಮ ಕೃಷ್ವಿ ಜಾನು ಕೂಡ ಡ್ಯಾನ್ಸ್ ಮಾಡಕಂತಿದ್ರು. ಅವನ ಎನರ್ಜಿ ಅಂತೂ ಭಾಳ ಮಸ್ತ್ ಇತ್ತು ಗೈಸ್. ನೋಡೋಕೆ ಸ್ಮಾರ್ಟ್ ಇದ್ದ. ಅದಕ್ಕೆ ಅವ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಕಂತಿದ್ನೆ. ಫುಲ್ ಸ್ಟೈಲಿಶ್ ಆಗಿ ಮಾಡಕಂತಿದ್ದ ಡ್ಯಾನ್ಸ್ನ. ಫುಲ್ ಕ್ಯೂಟ್ ಆಗಿದ್ದ ನೋಡೋಕ್ಕೂ ಕೂಡ. ನಾವು ನೋಡಕಂತೀವಿ ಅಂತೇಳಿ ಇನ್ನೂ ಸ್ವಲ್ಪ ಜಾಸ್ತಿನ ಸೋಗ್ ಮಾಡಕಂತಿದ್ದ. ಆಲ್ರೆಡಿ ಎಲ್ಲರೂ ಸೇರಿ ಎಲ್ಲ ಹುಡುಗರು ಸೇರಿ ಡ್ಯಾನ್ಸ್ ಮಾಡಕಂತಿದ್ವು. ನಮ್ಮ ಕೃಷ್ವಿ ನೋಡ್ರಿ ನಾನು ಮಾಡ್ತೀನಿ ಅಂತೇಳಿ ಸ್ಟೇಜ್ ಮುಂದೆ ಹೋಗ್ಬೇಕಂತೇಳಿ ಹೊಂಟಿಲ್ಲ. ನಮ್ಮ ಸಾವು ಹೋಗಿ ಹಿಡ್ಕೊಂಡು ಬಂದ ನೋಡ್ರಿ ಆಕಿನ. ನಮ್ಮ ಕೃಷ್ವಿ ಮತ್ತು ನಮ್ಮ ಜಾನು ಫುಲ್ ಎನರ್ಜೆಟಿಕ್ ಆಗಿ ಮಾಡಕಂತಿದ್ರು ಗೈಸ್. ಅವಾಗಿನ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ವಲ್ಲ, ಫುಲ್ ಎನರ್ಜಿ ಇತ್ತು ಅವರಿಗೆ. ಸಾಂಗ್ ಕೇಳ್ದಂಗೆಲ್ಲ ಡ್ಯಾನ್ಸ್ ಮಾಡಕಂತಿದ್ರು. ನಮ್ಮ ಕೃಷ್ವಿ ಯಾವಾಗಲೇ ಸೋಗ್ ಮಾಡಕಂತಿದ್ಲು ನೋಡ್ರಿ. ಎಷ್ಟು ಕ್ಯೂಟ್ ಕಾಣಕಂತೈತಿ ನಮ್ಮ ಬಂಗಾರಿ. ಇದು ಕಟಿಂಗ್ ಮಾಡಿಸ್ದಾಗಿಂದ ಹುಡುಗರ ಥರ ಕಾಣಕಂತೈತಿ ನೋಡ್ರಿ. ನಮ್ಮ ಕೃಷ್ವಿ ನೋಡ್ರಿ ಆಗಲೇ ನಿನ್ನ ಮಾರಿ ನೋಡಂಗೆ ಆಗೈತಿ. ಸಾಂಗ್ ಬಂದ್ಗಟ್ಲೆ ಮುಖ ಮುಚ್ಕೊಳಕಂತಿದ್ಲು ನೋಡ್ರಿ. ಎಷ್ಟು ಅರ್ಥ ಆಗುತ್ತೆ ಆಕಿಗೆ.
ಗೈಸ್ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಎಲ್ಲ ಥರ ಡ್ಯಾನ್ಸ್ ಮಾಡಕಂತಿದ್ರು ಗೈಸ್. ಜನಪದ, ಹಿಂದಿ, ತೆಲುಗು, ಕನ್ನಡ ಸಾಂಗ್ಸ್ ಎಲ್ಲ ಮಾಡಕಂತಿದ್ರು. ಅದ್ರಾಗ ನಮ್ಮ ಸೈನಿಕರ ಸಾಂಗ್ ಮಾಡಕಂತಿದ್ರು ನೋಡ್ರಿ. ಇದು ಸ್ಪೆಷಲ್ ಅನ್ನಿಸ್ತು ನನಗೆ, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ನೋಡ್ರಿ. ಎಲ್ಲ ಥರದ್ದು ಟ್ಯಾಲೆಂಟ್ಸ್ನ ತೋರ್ಸಕಂತಿದ್ರು, ಕರಾಟೆನೂ ತೋರಿಸಿದ್ರು. ನೋಡಿ ಗೈಸ್, ಆವಾಗಲೇ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಅಮೂಲ್ಯನ ಲಿಫ್ಟಿಗೆ ಹೋಗ್ಬಿಟ್ಟಿತ್ತು ಗೈಸ್. ಫಂಕ್ಷನ್ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ, ಯಾಕಂದ್ರೆ ಭಾಷಣ ಅದು ಇತ್ತಲ್ಲ. ಸೊ ಅದಕ್ಕೋಸ್ಕರ ಅಮೂಲ್ಯನ ಲಿಫ್ಟಿಗೆ ಹೋಗಿತ್ತು. ನಾವು ಒಂದು ಲಿಫ್ಟಿಗೆ ತೊಗೊಂಬಂದು ಹಚ್ಚಾಕಂತಿದ್ವಿ ನೋಡ್ರಿ. ನೋಡ್ರಿ ಇವರು ಅಮೂಲ್ಯನಾರ್ ಮ್ಯಾಮು ಮತ್ತು ಅವರೆಲ್ಲರೂ ಅಮೂಲ್ಯನಾರ್ ಕ್ಲಾಸ್ಮೇಟ್ಸ್ ನೋಡ್ರಿ. ಎಲ್ಲರೂ ಡ್ಯಾನ್ಸ್ ಯಾವಾಗ ಬರುತ್ತಾ ಅಂತೇಳಿ ವೇಟ್ ಮಾಡಕಂತಿದ್ರು. ಇಷ್ಟೊತ್ತನ ಡ್ಯಾನ್ಸ್ ಮಾಡೇನ್ರಿ, ನೋಡಿದ್ವಿ. ಆತನೇ ನೋಡಕಂತಿದ್ವಿ, ಡ್ಯಾನ್ಸ್ ಮಸ್ತ್ ಮಾಡತ್ತಿದ್ದ ನೋಡ್ರಿ. ಸೆಲ್ಫಿ ಏನೋ ತಕೊಂತಾರಂತ ಜೊತೆ. ಸ್ಮೈಲ್ ಸ್ಮೈಲ್. ಮಸ್ತ್ ಡ್ಯಾನ್ಸ್ ಮಾಡತ್ತಿದ್ದಿ ಗೈಸ್. ನೋಡ್ರಿ ಸಾವಿತ್ರಿ ನನಗೋಸ್ಕರ ಇದನ್ನ ಕಲ್ಲಂಗಡಿ ತಿನ್ನಂಗಾಗೆ ಕನ್ಯಾ ಸಾವು ಜ್ಯೋತಿ ನಂಗೆ ಕಲ್ಲಂಗಡಿಯನ್ನು ಕೊಡ್ಸಕಂತ ನೋಡ್ರಿ. ಏನಂತ ಥ್ಯಾಂಕ್ ಯು. ಕಬ್ಬಿನಲ್ಲಿ ಒಂದು ಕೊಡ್ಸ ನಿನ್ನೆ. ಅಲ್ಲಿ ಡ್ಯಾನ್ಸ್ ನಡಕ್ ಕುಂತಾವ. ಯಾವತ್ತಾತ ತಲೆ ಕೆಡಾಕ್ ಕುಂತಿತ್ತು, ಅದಕ್ಕೆ ಇಲ್ಲಿ ನೋಡಕ್ ತಿನ್ನಕ್ಕಾರ ಬಂದಿವಿ. ಅಂದ್ರೆ ಪೇರೆಂಟ್ಸ್ ಎಲ್ಲ ಹೋಗ್ಬಿಡ್ತಾರಂತ ಹೇಳಿದ್ರಲ್ಲ ಅವ್ರು ಮೇಡಮ್. ಜ್ಯೋತಿ ಬಂದ್ಗಟ್ಟೆ ನನಗ ಶಾಕ್ ಆತಂತ ನೋಡಿ, ಯಾಕಂದ್ರೆ ಡುಮ್ಮಗಾಗ್ಬಿಟ್ಟಿನಂತ. ನಾನಲ್ಲಿ ನೋಡ್ತೀನಿ ಊಟ ನೀಡಿಸ್ಕೊಳ್ಳಿ, ಹಿಂಗ್ ನೋಡಿ ಶಾಕ್ ಆಗ್ಬಿಟ್ಟು ಒಂದ್ಸಲ. ಪಾಪ ಸಾವಿತ್ರಿ ಅವಾಗಿಂದ ಕರಿತಾಳೆ, ನಾವು ನಮ್ದ್ರಾಗ ವಿಡಿಯೋ ಮಾಡ್ಕೊಂಡು ನಿಂತ್ಬಿಟ್ಟಿವಿ. ಐಸ ಇಲ್ಲ ನಿನಗ ಯಾವ ತಿನ್ಲಿ ಯಾವ ಕುಡಿಲಿ ಅಂತ ನೋಡ್ರಿ. ಇದೇ ಸಾಂಗ್ ನೋಡ್ರಿ ಅಮೂಲ್ಯಾರ್ದು, ಕೋಲ್ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು. ಅವ್ರ ಕಪಲ್ಸ್ ಇದಾರೆ ಅಂತಲೇ ಗೊತ್ತಿದ್ದಿಲ್ಲ ಗೈಸ್ ನನಗೆ. ಆಕೆ ಒಬ್ಬಕ್ಕೆ ಅಂದ್ರೆ ಅವ್ರು ಹುಡುಗಿಯರು ಅಷ್ಟೇ ಸೇರಿಸಿ ಮಾಡ್ತಾರೆ ಅನ್ಕೊಳಕಂತಿದ್ನೆ. ಫುಲ್ ಮುಂದಿರೋರು ಎನರ್ಜೆಟಿಕ್ ಆಗಿ ಮಾಡಕಂತಿದ್ರು. ನಮ್ಮ ಅಮೂಲ್ಯ ನೋಡ್ರಿ ವಿಡಿಯೋದಾಗ ಎಷ್ಟು ಸೋಗ್ ಮಾಡ್ತಾಳೆ, ಡ್ಯಾನ್ಸ್ ಮಾಡ್ತಾರೆ. ಅವ್ರಿವ್ರು ನೋಡಿ ಮಾಡಕಂತಿದ್ಲು. ನಾವೆಲ್ಲರೂ ಬಂದಮೇಲೆ ಇವ ಅಮೂಲ್ಯವ ಅವ್ರಿವ್ರು ನೋಡಿ ಮಾಡಕಂತಿದ್ದಿಲ್ಲ ಅಂತೇಳಿ ಬೈಯಕಂತಿದ್ವಿ ಆಕಿಗೆ. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಗೈಸ್, ಇದ್ರೊಳಗೆ ಮುಸ್ಲಿಮ್ಸು ಮತ್ತು ಹಿಂದಿ ಒಟ್ಟು ಎಲ್ಲ ಧರ್ಮದ ಸಾಂಗ್ಸ್ ಮಾಡಕಂತಿದ್ರು ನೋಡ್ರಿ. ಅದ ಸ್ಪೆಷಲ್ ಇವ್ರದ್ರೊಳಗೆ. ನಮ್ಮ ಅಪ್ಪಾಜಿ ಪಾಪ ಗೈಸ್ ಕೆಲಸ ಇತ್ತು ಅಂತ ಲೇಟಾಗಿ ಬಂದರು. ಆಮೇಲೆ ಅಮೂಲ್ಯನ ಡ್ಯಾನ್ಸ್ ಮುಗಿದಿತ್ತು, ಆಲ್ರೆಡಿ ಮುಗಿಯೋಕೆ ಬಂದಿತ್ತು, ಅವಾಗ ಬಂದರು. ಅಟ್ಲೀಸ್ಟ್ 12 ಡ್ಯಾನ್ಸ್ ಆದರೂ ನೋಡ್ಬೋದು ಬಾ ಅಪ್ಪಾಜಿ ಅಂತ ಹೇಳಿದ್ದೆ. ಅದಕ್ಕೆ ಬಂದಿದ್ರು ನೋಡ್ರಿ ನಮ್ಮ ಅಪ್ಪಾಜಿ. ನಮ್ಮ ಜಾನು ಮತ್ತು ನಮ್ಮ ಕೃಷ್ವಿ ನಮ್ಮ ಅಪ್ಪಾಜಿನ ಮೇಲೆ ಏರಿ ಫುಲ್ ಕಾಟ ಕೊಡಾಕಂತಿದ್ರು. ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪಾಜಿ ಫುಲ್ ಮಾತಾಡ್ಕೊಂತ ಕುಂತಿದ್ರು. ನಾವೆಲ್ಲರೂ 12 ಡ್ಯಾನ್ಸ್ ಯಾವಾಗ ಬರುತ್ತಪ್ಪ ಅಂತೇಳಿ ವೇಟ್ ಮಾಡಾಕಂತಿದ್ವಿ ನೋಡ್ರಿ. ಕೃಷ್ವಿ ಅಲ್ಲೇ ನೋಡ್ಕೊಂತ ಕುಂತಿದ್ಲು ಗೈಸ್. ನೋಡ್ರಿ ಕೃಷ್ವಿ ಫುಲ್ ಕಿರಿಕಿರಿ ಅಭಿಷಿಬಿಟ್ಟಿದ್ಲು. ಇಲ್ಲಿ ಕರ್ಕೊಂಡ್ಬಂದಾರ ಕೃಷಿ ತಂದೆ ಅವಳಿ ಆಡ್ಸಕಂತ. ನೋಡು ಫೋನ್ ನೋಡಿ ಹಾಯ್ ಅಂತ ಕೃಷಿ ಬ್ಲಾಗ್ನಾಗ ಹಾಯ್ ನೋಡ್ರಿ ಗೈಸ್. ಎಷ್ಟಾಗಿಗೆ ನನ್ನ ಬ್ಲಾಗ್ ಇರ್ದಗಟ್ಲೆ ಹಾಯ್ ಅನ್ನಕಂತಾಳ. ಏನೋ ವಾಯ್ಸ್ ಕೊಡಬೇಕಿತ್ತು ನೋಡ್ರಿ ಗೈಸ್. ಅಮೂಲ್ಯನ ಜಡೆ ಎಷ್ಟು ಉದ್ದ ಬಂದೈತಿ. ವಾವ್, ಹೆಂಗ್ ಬೆಳೆಸಿದೆ ಇದು ನೀವು ಒಂದು ದಿನದಾಗ. ಅವಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬಂದ್ಲ ಗೈಸ್ ಸುತ್ತ ಅಂತ ಹೇಳಿದ್ಲಲ್ರಿ ನಿಮಗ. ನೀವು ಸರ್ ಬೈದು ಹೋದ್ರ ಅವಳೆ ಎಬ್ಸ ನೋಡ್ರಿ ಅವ್ರು. ನೋಡ್ರಿ ಬ್ಯಾನರ್ ಹಾಕ್ಸಿದಾರ, ವೆಲ್ಕಮ್ ಮಾಡಿದಾರ. ನಾವು ಹೋಗತ್ನೇ ತೋರ್ಸಕಂತೀನಿ. ಶ್ರೀಮತಿ ದೋಣಿಪುಡಿ ಸರೋಜಿನಿ ದೇವಿ ಕ್ಯಾಮ್ರಾ ಹಿಡಿ ಹಾಕಿ ಮೀಟರ್ ಬೇಕದ. ಅಮ್ಮು ನಿಮ್ಮ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಬಾ, ಮಾಡಿಸ್ಬಾ.
ನಿಮ್ ಚಿಕ್ಕಮ್ಮ ಚಂದದ ಅಂದ್ರಪ್ಪ ಫ್ರೆಂಡ್ಸ್. ಸುಳ್ಳು ಹೇಳ ನೋಡು ಅವರು. ಸುಳ್ಳ ಕರೆವ ಥ್ಯಾಂಕ್ಸ್ ಅಂದ್ಬಿಡವ. ಇಷ್ಟು ರಶ್ ಐತಿ, ಫುಲ್ ಲೇಟ್ ಆಗಿದೆ ಗಾಯ್ಸ್ ಅಲ್ಲ ನೋಡ್ರಿ. ಫುಲ್ ಟೈಮ್ ಆಗ್ಬಿಟ್ಟಿತ್ತು ಗಾಯ್ಸ್. ಏನಿಲ್ಲ ಅಂದ್ರೆ ಒಂದು 5 o'clock ಆಗಿತ್ತು ಅನ್ಸುತ್ತಾ. ಪಾಪ ಎಲ್ಲರೂ ಬೆಳಿಗ್ಗೆನೇ ರೆಡಿ ಆಗಿದ್ರು. ಸ್ವಲ್ಪ ಅಂದರೆ ಮಿಡಲ್ 9th 10th 8th ಎಲ್ಲ ಹಾಗಾಕಿದ್ರು. ಸೊ ಅಮೂಲ್ಯರ್ದು ಸ್ವಲ್ಪ ರೇಂಜಿಗೆ ಬಂದಿತ್ತು ಗಾಯ್ಸ್. ಅನನ್ಯರದಂತೂ ಫುಲ್ ಲೇಟಾಗಿ ಬಂದಿತ್ತು ನೋಡ್ರಿ. ಫೈನಲಿ ಅನನ್ಯನ ಡ್ಯಾನ್ಸ್ ಬಂತು. ಫುಲ್ ಖುಷಿಯಾಗಿ ನೋಡಕಂತಿದ್ವಿ. ಯಾಕಂದ್ರೆ ನಮ್ಮ ಅನನ್ಯ ಫುಲ್ ಮುಂದೆ ನಿಂತಿದ್ಲು ಮತ್ತು ಮಸ್ತ್ ಮಾಡಕಂತಿದ್ಲು. ಕಾಸ್ಟ್ಯೂಮ್ ಅಂತೂ ಭಾರಿ ಚೆಂದಾಗಿತ್ತು ಗಾಯ್ಸ್. ನಮ್ಮ ಅನನ್ಯನ ಡ್ರೆಸ್ಸಿಂದ ಲಿಂಕ್ ಹಾಕಿರ್ತೀನಿ ಗಾಯ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ. ನಿಮ್ಗೇನಾದರೂ ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ ಗಾಯ್ಸ್. ನನ್ನ ಫೋನ್ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು ಗಾಯ್ಸ್, ಅದಕ್ಕೋಸ್ಕರ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿರಿ.